ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಟ್ರೂಕ್ ಕಂಪನಿಯ ಕಡೆಯಿಂದ ಟ್ರೂಕ್ ಬಡ್ಸ್ Q1 ಮತ್ತು ಟ್ರೂಕ್ ಬಡ್ಸ್ S1 ಅಂತ ಎರಡು ಇಯರ್ಬಡ್ಸ್ಗಳನ್ನು ರಿವ್ಯೂ ಮಾಡಲಿಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಎರಡು ಇಯರ್ಫೋನ್ಗಳ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡಿಬಿಟ್ಟು ಇದನ್ನು ಅನ್ಬಾಕ್ಸ್ ಮಾಡಿ ಒಳಗೇನೆಲ್ಲ ಕಂಟೆಂಟನ್ನು ಕೊಡ್ತಿದ್ದಾರೆ ಮತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಲೂ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಈ ಒಂದು ಟ್ರೂಕ್ ಬಡ್ಸ್ Q1 ಪ್ರೈಸ್ ನೋಡೋದಾದರೆ ₹1299 ಅಮೆಝಾನ್ನಲ್ಲಿ ಲಭ್ಯವಿದೆ. ನೀವು ಪರ್ಚೇಸ್ ಮಾಡ್ಕೊಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಈ ಒಂದು ಬಡ್ಸ್ S1 ಒಂದು ಪ್ರೈಸನ್ನು ನೋಡೋದಾದರೆ ₹1499 ಲಭ್ಯವಿದೆ. ನೀವು ಕೂಡ ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡ್ಕೊಬೋದು ಇದನ್ನು. ಇನ್ನು ನೆಕ್ಸ್ಟ್ ಇದರ ಒಂದು ಸ್ಪೆಸಿಫಿಕೇಶನ್ಸನ್ನು ನೋಡೋದಾದರೆ ಆಲ್ಮೋಸ್ಟ್ ಸೇಮ್ ಇದೆ. ಯಾವುದು ಜಾಸ್ತಿ ಕಡಿಮೆ ಇದೆಯೋ ಅದನ್ನು ನಾನು ಹೇಳ್ತೀನಿ, ಓಕೆನಾ? ಸೊ ಎಲ್ಲ ಸ್ಪೆಸಿಫಿಕೇಶನ್ಸನ್ನು ನಾವು ಒಂದೇ ಟೈಮ್ ಆಗಿ ನೋಡೋಣ. ಇದರಲ್ಲಿ ನಮಗೆ ಕ್ವಾಡ್ MEMS ಮೈಕನ್ನು ಕೊಟ್ಟಿದ್ದಾರೆ. ಡ್ಯುವಲ್ ಇಯರ್ಬಡ್ಸ್ನಲ್ಲೂ ಅಂದರೆ ಎರಡು ಇಯರ್ಬಡ್ಸ್ನಲ್ಲೂ ಮೈಕನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೋ ಲೇಟೆನ್ಸಿ ಅಂದರೆ ಈಗ ನೀವು ಗೇಮ್ ಆಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಪಬ್ಜಿ. ಸೊ ಸೌಂಡ್ ಅಲ್ಲಿ ಬರ್ತಿದೆ, ನಿಮಗೆ ಲೇಟಾಗಿ ಕೇಳಿಸುವ ಸಮಸ್ಯೆ ಇದ್ದರೆ ಈ ಥರ ಒಂದು ಇಯರ್ಬಡ್ಸನ್ನು ತಗೊಳ್ಳೋದ್ರಿಂದ ನೀವು ಫಾಸ್ಟಾಗಿ ಸೌಂಡನ್ನು ಕೇಳ್ಕೊಬೋದು, ಫಾಸ್ಟಾಗಿ ಗೇಮ್ಸ್ಗಳನ್ನು ಕೂಡ ನೀವು ಆಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ ಡೀಪ್ ಬಾಸನ್ನು ಕೊಡ್ತಿದ್ದಾರೆ. ಒಳ್ಳೆ ಒಂದು ಬಾಸ್ ಎಫೆಕ್ಟನ್ನು ಈ ಒಂದು ಏರ್ಫೋನ್ನಲ್ಲಿ ನಾವು ಕೇಳ್ಕೊಬೋದು. ಇನ್ನು ನೆಕ್ಸ್ಟ್ ಇದರಲ್ಲಿ ನಮಗೆ ಟಚ್ ಕಂಟ್ರೋಲನ್ನು ಕೊಡ್ತಿದ್ದಾರೆ. ಎರಡರಲ್ಲೂ ಕೂಡ ಟಚ್ ಕಂಟ್ರೋಲ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ ENC ಸಪೋರ್ಟ್ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಬರ್ತಾ ಇದ್ರೆ ನೀವು ಕಾಲ್ ಮಾತಾಡ್ತಾ ಇರುವಾಗ ಎಲ್ಲದನ್ನು ಕ್ಯಾನ್ಸಲ್ ಮಾಡಿ ಒಳ್ಳೆ ಒಂದು ಆಡಿಯೋ ಕ್ವಾಲಿಟಿಯನ್ನು ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಇನ್ನು ಇದರ ಒಂದು ಬೇರೆ ಸ್ಪೆಸಿಫಿಕೇಶನ್ಸನ್ನು ನೋಡೋದಾದರೆ ಇದರಲ್ಲಿ ನಮಗೆ ಬ್ಲೂಟೂತ್ನ 5.1 ಸಪೋರ್ಟನ್ನು ಕೊಡ್ತಿದ್ದಾರೆ. ಚಾರ್ಜಿಂಗ್ ಟೈಮು ಎರಡರಲ್ಲೂ ಕೂಡ 90 ನಿಮಿಷ ಇದೆ. ಎರಡರಲ್ಲೂ 5.1 ಇದೆ ಬ್ಲೂಟೂತಿಂದು. ಪ್ಲೇ ಟೈಮ್ ನೋಡೋದಾದರೆ 6ರಿಂದ 8 ಗಂಟೆ ಎರಡರಲ್ಲೂ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಹೆಡ್ಫೋನ್ ಇದೆಯಲ್ಲ ಅಂದರೆ ಇಯರ್ಫೋನ್ನ ಬ್ಯಾಟ್ರಿ ನೋಡೋದಾದರೆ 40 mAh ಇರುತ್ತೆ ಎರಡರಲ್ಲೂ ಕೂಡ. ಮತ್ತು ಈ ಒಂದು ಚಾರ್ಜಿಂಗ್ ಕೇಸ್ ಏನಿದೆ Q1ನಲ್ಲಿ ನಮಗೆ 400 mAhನ ಒಂದು ಚಾರ್ಜಿಂಗ್ ಕೇಸನ್ನು ಕೊಟ್ಟಿದ್ದಾರೆ. S1ನಲ್ಲಿ 500 mAh. ಮಿಕ್ಕಿದೆಲ್ಲ ನಮಗೆ ಸೇಮ್ ಕೊಟ್ಟಿದ್ದಾರೆ. 10 ಮೀಟರ್ಸ್ ಡಿಸ್ಟೆನ್ಸು ಅದನ್ನೆಲ್ಲ ನಮಗೆ ಸೇಮ್ ಆಗಿ ಕೊಟ್ಟಿದ್ದಾರೆ. ಇನ್ನು ಚಾರ್ಜಿಂಗ್ ಟೈಪ್ ನೋಡೋದಾದರೆ ಟೈಪ್ C ಕೇಬಲನ್ನು ಇದ್ರ ಜೊತೆಗೆ ನಮಗೆ ಕೊಟ್ಟಿರ್ತಾರೆ. ಇನ್ನು ಈ ಒಂದು ಟ್ರೂಕ್ ಬಡ್ಸ್ Q1 ಅನ್ಬಾಕ್ಸ್ ಮಾಡೋದಾದರೆ ಒಳಗಡೆ ನಮಗೆ ಓಪನ್ ಮಾಡಿದ್ದು ಒಂದು ಚಾರ್ಜಿಂಗ್ ಕೇಬಲ್ ಟೈಪ್ C ಇದು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಮಗೆ ಎಕ್ಸ್ಟ್ರಾ ಏರ್ಬಡ್ಸ್ಗಳನ್ನು ಕೂಡ ಇದ್ರ ಜೊತೆಗೆ ಕೊಡ್ತಿದ್ದಾರೆ. ಸೊ ನಾವು ಚೇಂಜ್ ಮಾಡಿಕೊಂಡು ನಮ್ಮ ಕಿವಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ಹಾಕೊಬಹುದು. ಅದನ್ನು ಬಿಟ್ಟು ಇನ್ನು ನೆಕ್ಸ್ಟ್ ನೋಡೋದಾದರೆ ಒಂದು ವಾರಂಟಿ ಕಾರ್ಡ್ ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಈ ಒಂದು Q1 ಚಾರ್ಜಿಂಗ್ ಕೇಸ್ ನೋಡೋದಾದರೆ ಸ್ಲಿಮ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ನಲ್ಲಿ ನಮಗೆ ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಚಾರ್ಜಿಂಗ್ ಕೇಸನ್ನು ಓಪನ್ ಮಾಡಿದ್ದು ಒಳಗಡೆ ಏರ್ಬಡ್ಸ್ ನೋಡಬೇಕಂದ್ರೆ ತುಂಬಾ ಸ್ಟೈಲಿಶ್ ಆಗಿ ಸಖತ್ತಾಗಿದೆ, ಓಕೆ. ಸೊ ಇದರಲ್ಲಿ ಬೇರೆ ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನು ಈ ಒಂದು ಚಾರ್ಜಿಂಗ್ ಕೇಸ್ನಲ್ಲಿ ನೋಡ್ಕೊಬೋದು ಚಾರ್ಜಿಂಗ್ ಇಂಡಿಕೇಶನ್ ಅನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಏರ್ಬಡ್ಸ್ನಲ್ಲಿ ಎಷ್ಟು ಚಾರ್ಜ್ ಇದೆ ಅಂತಲೂ ತೋರಿಸುತ್ತೆ, ಚಾರ್ಜ್ ಆಗ್ತಿದೆಯಾ ಇಲ್ಲ ಅಂತಲೂ ನಾವು ನೋಡ್ಕೊಬೋದು, ಓಕೆನಾ? ಇನ್ನು ಇದನ್ನು ನಾವು ಕಿವಿಗೆ ಫಿಟ್ ಮಾಡಿ ನೋಡೋದಾದರೆ ಕಿವಿಯಲ್ಲಿ ಸಖತ್ತಾಗಿ ಕುತ್ಕೊತಾ ಇದೆ. ಸೊ ಇದು ಬ್ಲ್ಯಾಕ್ ಕಲರ್ನಲ್ಲಿ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಕಿವಿಗೆ ಹಾಕ್ಕೊಂಡ್ರೆ ದೂರದಿಂದ ಯಾರಾದರೂ ನೋಡಿದ್ರೆ ನಾವು ಹಾಕ್ಕೊಂಡಿದ್ದೀವ ಇಲ್ಲ ಅಂತಲೇ ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅದು ಕೂಡ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಅದನ್ನು ಬಿಟ್ಟು ಈ ಒಂದು ಬಡ್ಸ್ S1 ಅನ್ಬಾಕ್ಸ್ ಮಾಡೋದಾದರೆ ಸೇಮ್ ಅದರಲ್ಲಿ ಏನೆಲ್ಲ ಕೊಟ್ಟಿದ್ರು ಅದೇ ಥರ ಇದರಲ್ಲಿ ನಮಗೆ ಒಂದು ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ, ಮತ್ತು ಎಕ್ಸ್ಟ್ರಾ ಬಡ್ಸ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಮತ್ತು ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಸನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಂಪೇರ್ ಮಾಡುವಾಗ ಈ ಒಂದು ಚಾರ್ಜಿಂಗ್ ಕೇಸ್ ಏನಿದೆ ಸ್ವಲ್ಪ ಸ್ಟೈಲಿಶ್ ಆಗಿದೆ, ಓಕೆನಾ? ಸ್ವಲ್ಪ ಬೇರೆ ಥರ ಒಂದು ಚಾರ್ಜಿಂಗ್ ಕೇಸನ್ನು ಕೊಟ್ಟಿದ್ದಾರೆ. ಈ ಥರ ಸ್ಲೈಡ್ ಆಗಿ ಓಪನ್ ಆಗುವಂತಹ ಒಂದು ಮೆಕ್ಯಾನಿಸಮ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ನನಗೆ ಇಷ್ಟ ಆಯಿತು, ಓಕೆನಾ? ಇದರಲ್ಲಿ ಕೂಡ ನಮಗೆ ಚಾರ್ಜಿಂಗ್ ಇಂಡಿಕೇಶನ್ ಅನ್ನು ಕೊಡ್ತಾರೆ. ಬಡ್ಸ್ ಅನ್ನ ನೋಡ್ಬೇಕಂದ್ರೆ ಸೇಮ್ ಅದೇ ತರ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ಸೊ ನನಗಂತೂ ಈ ಒಂದು ಬಡ್ಸ್ ಏನಿದೆ ಎರಡು ಸೇಮ್ ಅನ್ನಿಸ್ತು ಮತ್ತೆ ತುಂಬಾನೇ ಇಷ್ಟ ಆಯ್ತು, ಓಕೆನಾ? ಸೊ ಇದೆಷ್ಟು ಈ ಒಂದು ಟ್ರೂಕ್ ಬಡ್ಸ್ Q1 ಮತ್ತು S1 ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.